ಈಗಷ್ಟೇ ಸ್ಥಳಕ್ಕೆ ಶಾಸಕರಾದಂತಹ ಜಿ ಡಿ ದೇವೇಗೌಡರು ಕೂಡ ಬರ್ತಾ ಇರುವಂಥದ್ದು. ಹೀಗೆ ವಿಚಾರ ತಿಳಿದ ತತ್ಕ್ಷಣದಲ್ಲಿ ಓಬರಾಗಿ ಅವರು ಈ ಹಿರಿಯ ಗಾಯಕಿ, ಯಾಕಂತಂದರೆ ಕನ್ನಡ, ತಮಿಳು, ತೆಲುಗು ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಕೂಡ ಸುಮಾರು 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು ಹಾಡಿದ ಹಾಡುಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಸೊ ಹೀಗಾಗಿ ಅಂಥವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗ ಸ್ಥಳಕ್ಕೆ, ಆಸ್ಪತ್ರೆಗೆ ಶಾಸಕ ಜಿ ಡಿ ದೇವೇಗೌಡರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರು ಒಳಗೆ ಹೋಗಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಗೆ ಮುಂದಿನ ಯಾವೆಲ್ಲ ಕ್ರಮಗಳಾಗಬೇಕು ಇದರ ಬಗ್ಗೆ ಒಂದಷ್ಟು ಕೂಡ ಮಾತಾಡಿಸ್ತೀರಿ. ಸರ್, ಮೊದಲ ಪ್ರತಿಕ್ರಿಯೆ ಸರ್. ಚಲನಚಿತ್ರ ಗಾಯಕಿ ಎಸ್ ಜಾನಕಿಯವರು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಹಿನ್ನೆಲೆ ಗಾಯಕಿ. 17 ಭಾಷೆಗಳು, ತಮಿಳು, ತೆಲುಗು, ಕನ್ನಡ, ಹಿಂದಿ, ಮರಾಠಿ, ಪಂಜಾಬಿ, ಇತರ 17 ಭಾಷೆಗಳಲ್ಲಿ 48-50 ಸಾವಿರ ಹಾಡುಗಳನ್ನು ಹಾಡಿರ್ತಕ್ಕಂಥ ಯಾರು ಒಬ್ಬ ಗಾಯಕಿ ಇದ್ದರೆ ಎಸ್ ಜಾನಕಿಯವರು. 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಚಲನಚಿತ್ರ ಹಿನ್ನೆಲೆ ಗಾಯಕಿ ಅಂತ ಹೇಳಿದ್ರೆ ಅವರು ಎಸ್ ಜಾನಕಿಯವರು. ಅವರು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಸ್ ಜಾನಕಿ ಅಂಥೇಳಿದ್ರೆ ನಮ್ಮ ಆರ್ಟಲ್ಲಿ ಯಾವತ್ತೂ ಕೂಡ, ಹೃದಯದಲ್ಲಿ ಯಾವತ್ತೂ ಕೂಡ ತಂಪೆರಿತಾಯಿದ್ರು. ಜ್ಞಾನದ ಭಂಡಾರ, ಹಾಡಿನ ಸೊಗಸು ಇವೆಲ್ಲ ಕೇಳಿ ನಾವೆಲ್ಲರೂ ಕೂಡ ಭಾಳ ಸಂತೋಷ, ಆನಂದ ಪಡೆದಿದ್ದಂಥ ಆ ತಾಯಿ ಎಸ್ ಜಾನಕಿ ಇವತ್ತು ನಿಧನರಾಗಿರೋದನ್ನು ಕೇಳಿ ಚಲನಚಿತ್ರ ಲೋಕಕ್ಕಷ್ಟೇ ಅಲ್ಲ, ಇಡೀ ರಾಷ್ಟ್ರದ ನಾಡಿಗೆ, ಅವರ ಅಭಿಮಾನಿಗಳಿಗೆ ಅತ್ಯಂತ ಒಂದು ದುಃಖದ ಸಂಗತಿ. 88 ವರ್ಷಗಳು ಅವರು ಈ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ, ಕಾಯಕ ಮಾಡಿದ್ದಾರೆ. ಅವ್ರಿಗೆ ಆ ದೇವರು ಅವರ ಆತ್ಮಕ್ಕೆ ನೆಮ್ಮದಿ, ಸುಖ, ಸಂತೋಷವನ್ನು ದೇವರು ಕರುಣಿಸಲಿ. ಅವರ